ಬಿಜೆಪಿಯ ಶಾಸಕರುಗಳೇ ಇದ್ದ 25 ವರ್ಷಗಳ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಆಡಳಿತದ ಈ ಅವಧಿಯಲ್ಲಿ ನಡೀತಾ ಇದೆ. ಆದರೆ ಜಿಲ್ಲೆಯ ಜನರಿಗೆ ಅಭಿವೃದ್ಧಿಯ ವಿಚಾರದಲ್ಲಿ ಬಿಜೆಪಿ ತಪ್ಪು ಸಂದೇಶವನ್ನು ನೀಡ್ತಾ ಇದೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ಟಿ. ಸುರೇಶ್ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಡಿಕೇರಿ ಶಾಸಕ ಡಾ. ಮಂತ್ರಗೌಡ ಅವರು ಸಾಕಷ್ಟು ಉತ್ತಮ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಬಿಜೆಪಿ ಅವಧಿಯಲ್ಲಿ ನಡೆದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಡೀತಾ ಇದೆ. ಅಭಿವೃದ್ಧಿಯ ಬಗ್ಗೆ ಬಿಜೆಪಿಗೆ ಕಾಳಜಿ ಇದ್ದಿದ್ರೆ ಅವರ ಅವಧಿಯಲ್ಲಿ ಅದನ್ನು ಮಾಡಬೇಕಿತ್ತು ಎಂದು ಹೇಳಿದರು. ಪ್ರತಿಪಕ್ಷ ಬಿಜೆಪಿಗೆ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ಲ, ಇದಕ್ಕೆ ಬದಲಾಗಿ ಕೇವಲ ಕಾಂಗ್ರೆಸ್ ಆಡಳಿತವನ್ನು ಅಸ್ಥಿರಗೊಳಿಸುವ ಪ್ರಯತ್ನವಷ್ಟೇ ಮಾಡ್ತಾ ಇರುವುದಾಗಿ ಟೀಕಿಸಿದರು. ಮಡಿಕೇರಿ ಶಾಸಕರಾದ ಮಂತ್ರಗೌಡ ಅವರು ತಮ್ಮ ಇಲ್ಲಿಯವರೆಗಿನ ಅಧಿಕಾರದ ಅವಧಿಯಲ್ಲಿ ಸರ್ಕಾರದಿಂದ ವಿಶೇಷ ಅನುದಾನಗಳನ್ನು ಪಡೆದುಕೊಳ್ಳುವ ಮೂಲಕ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿರುವುದಾಗಿ ಟಿ. ಸುರೇಶ್ ತಿಳಿಸಿದರು. ಮಡಿಕೇರಿ ವಿರಾಜಪೇಟೆ ನಡುವೆ 32.48 ಕೋಟಿ ರೂಪಾಯಿ ವೆಚ್ಚದಲ್ಲಿ 66 ಕೆವಿ ವಿದ್ಯುತ್ ಮಾರ್ಗ ನಿರ್ಮಾಣ, 22.17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಡಿಕೇರಿ ಮೂರ್ನಾಡು, ಸೋಮರಪೇಟೆ, ಮಾದಾಪುರ, ಜಂಬೂರಿನಲ್ಲಿ ವಿದ್ಯುತ್ ಉಪಕೇಂದ್ರಗಳ ನಿರ್ಮಾಣ ಕಾಮಗಾರಿಗಳು ಶಾಸಕರ ಅವಧಿಯಲ್ಲಿ ನಡೆದಿದೆ. ಕರ್ಣಂಗೇರಿಯಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ 12.26 ಕೋಟಿ ಅನುದಾನವನ್ನು ಒದಗಿಸುವಲ್ಲಿ ಶಾಸಕರ ಪ್ರಯತ್ನ ದೊಡ್ಡದು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಶಾಲನಗರದಲ್ಲಿ ಕಲಾಭವನ ನಿರ್ಮಾಣ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆಸ್ಪತ್ರೆಯಲ್ಲಿ 10.70 ಕೋಟಿ ರೂಪಾಯಿ ವೆಚ್ಚದ ಎಂಆರ್ಐ ಸ್ಕ್ಯಾನಿಂಗ್ ಆರಂಭ, ಮಡಿಕೇರಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕ ನಿರ್ಮಾಣ ಕಾಮಗಾರಿಗಳು ಕಾಂಗ್ರೆಸ್ ಅವಧಿಯಲ್ಲಿ ನಡೆದಿರುವುದಾಗಿ ಸುರೇಶ್ ತಿಳಿಸಿದರು. ಶನಿವಾರ ಸಂತೆಯಲ್ಲಿ ಜನರ ಹಲವು ವರ್ಷಗಳ ಬೇಡಿಕೆಯಾದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ 1.70 ಕೋಟಿ ರೂಪಾಯಿ ಅನುದಾನ ಒದಗಿಸಿರುವುದು, ಹೀಗೆ 10 ಹಲವು ಅಭಿವೃದ್ಧಿ ಕಾರ್ಯಗಳು ಶಾಸಕ ಡಾ. ಮಂತ್ರಗೌಡ ಅವರ ಮುತುವರ್ಜಿಯಿಂದ ನಡೀತಾ ಇರುವುದಾಗಿ ಮಾಹಿತಿ ನೀಡಿದರು. ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾ. ಮಂತ್ರಗೌಡ ಅವರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ತಂದಿರುವ ಅನುದಾನದ ವಿವರ: ಸಿಆರ್ಐಎಫ್ ಹಿರಿಸರ್ವೆ ಚಟ್ಟಳ್ಳಿ ರಸ್ತೆ 600 ಲಕ್ಷಗಳು, ಕೆಪಿಟಿಸಿಎಲ್ 37.38 ಕಿಲೋಮೀಟರ್ ಉದ್ದದ 66 ಕೆವಿ ಮಾರ್ಗ ಮಡಿಕೇರಿಯಿಂದ ವಿರಾಜಪೇಟೆವರೆಗೆ 3,248 ಲಕ್ಷಗಳು, ಕೆಪಿಟಿಸಿಎಲ್ ಮಡಿಕೇರಿ ಮೂರ್ನಾಡು ಮತ್ತು ಸೋಮರಪೇಟೆ ಮಾದಾಪುರ ಜಂಬೂರು ಗ್ರಾಮದಲ್ಲಿ 661/11 ವಿದ್ಯುತ್ ಉಪಕೇಂದ್ರ, 2,417 ಲಕ್ಷ, ಕೆಆರ್ಐಡಿಎಲ್ ಲ್ಯಾಂಡ್ ಆರ್ಮಿ 700 ಲಕ್ಷಗಳು, ಎಸ್ಸಿಪಿ ಕೆಆರ್ಐಡಿಎಲ್ 100 ಲಕ್ಷಗಳು, ಅಮೃತ್ 2.0 ಕೂಟುಗೊಳೆ ಮತ್ತು ಕುಂಡಾಮೇಸ್ತ್ರಿಯಿಂದ ಮಡಿಕೇರಿಗೆ ನೀರು ಸರಬರಾಜು 1,270 ಲಕ್ಷಗಳು. ಅದರಲ್ಲಿ ಟ್ರ್ಯಾಕ್ಟರ್ 1 19.90 ಲಕ್ಷಗಳು, ಟ್ರ್ಯಾಕ್ಟರ್ 2 27.51, ಟೋಟಲ್ 47.41. ಗೋಷ್ಠಿಯಲ್ಲಿ ಮಡಿಕೇರಿ ನಗರಸಭಾ ನಾಮನಿರ್ದೇಶಿತ ಸದಸ್ಯರಾದ ಬಿಎನ್ ಮುದ್ದುರಾಜು, ಸದಾ ಮುದ್ದಪ್ಪ, ನಿಡ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿಕೆ ಅಶೋಕ್, ಸದಸ್ಯ ವಿ ತಸ್ಲೀಂ ಹಾಗೂ ಪ್ರಮುಖರಾದ ಎಚ್ ಎ ಜಯರಾಮ್ ಪಾಲ್ಗೊಂಡಿದ್ದರು.